ನೀವು ನೋಡ್ತಾ ಇದ್ದೀರಾ ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಮಾರಕವಾಗಿರುವ ಮೂಢನಂಬಿಕೆಗಳ ವಿರುದ್ಧ ಸಮಾಜದ ಎಲ್ಲರೂ ಧ್ವನಿ ಎತ್ತಬೇಕು. ಶಾಸಕ HK ಕುಮಾರಸ್ವಾಮಿ ಕರೆ. ಷಷ್ಠಿ ಹಬ್ಬದ ಪ್ರಯುಕ್ತ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಅಲಂಕಾರ. ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು. ವಿಎಚ್ಪಿ ಮತ್ತು ಭಜರಂಗದಳ ಕಾರ್ಯಕರ್ತರಿಂದ ದತ್ತಮಾಲೆ ಧರಿಸುವ ಕಾರ್ಯಕ್ರಮಕ್ಕೆ ಚಾಲನೆ. ಸಕಲೇಶಪುರದಿಂದ ದತ್ತಪೀಠಕ್ಕೆ ತೆರಳಲಿರುವ 3,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು. ಭಾನುವಾರ ಹೊಸದಾಗಿ 23 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 27,708ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಹಾಸನ ಕೋವಿಡ್ ಜಿಲ್ಲಾಸ್ಪತ್ರೆ ಮತ್ತು ಕೋವಿಡ್ ಕೇರ್ ಸೆಂಟರ್ನಲ್ಲಿ 204 ಮಂದಿ ಸಕ್ರಿಯ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಇಂದು ಸುಮಾರು 59 ಜನರು ಗುಣಮುಖರಾಗಿದ್ದು, ಈವರೆಗೆ ಒಟ್ಟು 27,047 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 14 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಮೃತರ ಸಂಖ್ಯೆ 457ಕ್ಕೆ ಏರಿಕೆಯಾಗಿದೆ ಎಂದು ವಿವರಿಸಿದರು. ಇಂದು ಪತ್ತೆಯಾದ ಕೊರೋನಾ ಸೋಂಕು ಪ್ರಕರಣಗಳಲ್ಲಿ ಆಲೂರು 2, ಅರಸೀಕೆರೆ 1, ಬೇಲೂರು 1, ಚನ್ನರಾಯಪಟ್ಟಣ 3, ಹಾಸನ 9, ಹೊಳೆನರಸೀಪುರ 2, ಸಕಲೇಶಪುರ 5 ಸೇರಿ ಒಟ್ಟು 23 ಆಗಿದೆ ಎಂದು ಅಂಕಿಅಂಶ ವಿವರಿಸಿದರು. ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ. ಜಿಲ್ಲೆಯಲ್ಲಿ ಇವತ್ತಿನ ದಿವಸ 23 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 27,708 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. 59 ಜನ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆಯಾದ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 27,047. ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ ಇರುವಂಥದ್ದು ಜಿಲ್ಲೆಯಲ್ಲಿ 204. ಇಲ್ಲಿಯವರೆಗೆ 457 ಜನ ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. 14 ಜನ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 2 ಪ್ರಕರಣ, ಅರಸೀಕೆರೆಯಲ್ಲಿ 1, ಬೇಲೂರಲ್ಲಿ 1, ಚನ್ನರಾಯಪಟ್ಟಣದಲ್ಲಿ 3, ಹಾಸನದಲ್ಲಿ 9, ಹೊಳೆನರಸೀಪುರದಲ್ಲಿ 2, ಸಕಲೇಶಪುರದಲ್ಲಿ 5, ಒಟ್ಟು 23 ಪ್ರಕರಣಗಳು ಜಿಲ್ಲೆಯಲ್ಲಿ ಇವತ್ತಿನ ದಿವಸ ವರದಿಯಾಗಿದೆ. ಸಮಾಜದಲ್ಲಿ ಬೇರೂರಿರುವ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಮಾರಕವಾಗಿರುವ ಮೂಢನಂಬಿಕೆ ವಿರುದ್ಧ ಸಮಾಜದ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಎಂದು ಶಾಸಕ HK ಕುಮಾರಸ್ವಾಮಿ ತಿಳಿಸಿದರು. ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮೂಢನಂಬಿಕೆ ವಿರುದ್ಧ ನಾಡಿನ ಹಲವಾರು ಮಹಾನ್ ಪುರುಷರು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಂದಿಗೂ ಜನರು ಮೌಢ್ಯಗಳು, ಕಂದಾಚಾರ, ಅಪನಂಬಿಕೆ ಸುಳಿಯಲ್ಲಿ ಸಿಲುಕಿರುವುದು ಮಾತ್ರ ದುರದೃಷ್ಟಕರವಾದ ಸಂಗತಿಯಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಿದ್ಧಾಂತಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದರು. ಹಳ್ಳಿಗಳಿಗೆ ಹೋಗ್ತೀನಿ, ಸರ್ಕಾರದ ಯೋಜನೆಗಳನ್ನ ಅಷ್ಟೇ ಮಾತನಾಡ್ತೀನಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಅವರು ಹಾಕಿಕೊಟ್ಟಂತಹ ಸಿದ್ಧಾಂತಗಳನ್ನು ತಿಳಿಸೋದಕ್ಕೆ ಇವತ್ತು ನಮ್ಮ ಪ್ರಗತಿಗೆ ಅಡ್ಡಿ ಯಾವುದು, ಮೂಲ ಅಡ್ಡಿ ಯಾವುದು? ಮೂಢನಂಬಿಕೆಗಳು. ಆ ಮೂಢನಂಬಿಕೆಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದವರೇ ಸಾಧ್ಯ. ಈ ಮೂಢನಂಬಿಕೆಗಳೇ ನಮ್ಮ ಜನರ ಪ್ರಗತಿಗೆ ಅಡ್ಡಿ ಆಗಿವೆ ಎಂಬತಕ್ಕಂಥದ್ದನ್ನು ಒತ್ತಿ ಹೇಳಿದೆ. ಅದರದ್ದು ಪರಿಸ್ಥಿತಿ ಏನಾಗಿದೆ? ಇನ್ನೂ ಕೂಡ ವಿರುದ್ಧಾಗಿದೆ, ಇನ್ನೂ ಕೂಡ ದೂರ ಇದ್ದೇವೆ ನಾವು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕಡೆ ಇಡೀ ವಿಶ್ವವೇ ಗೌರವ ಕೊಡ್ತಾ ಇದೆ, ಭಾರತ ದೇಶ ಗೌರವ ಕೊಡ್ತಾ ಇದೆ. ಯಾರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎದುರು ಹಾಕಿಕೊಂಡು ಅವರ ವಿರುದ್ಧ ಟೀಕೆ ಮಾಡ್ತಕ್ಕಂಥ ಧೈರ್ಯ ಯಾರಿಗೂ ಕೂಡ ಇಲ್ಲ. ಒಂದು ಕಡೆ ಗೌರವ, ಮತ್ತೊಂದು ಕಡೆ ಇಡೀ ದೇಶದಲ್ಲಿ ದಲಿತ ಜನರ ಮೇಲೆ, ಶೋಷಿತ ಜನಾಂಗದ ಮೇಲೆ ಇವತ್ತು ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಅದರ ಮೂಲಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಉಂಟು ಮಾಡ್ತಿದ್ದೇವೆ, ಗೌರವವನ್ನು ಕೊಡ್ತಾ ಇದ್ದೇವೆ. ಅದಾಗಬೇಕಾದ್ರೆ ಮೊದಲು ಇದು ನಿಲ್ಲಬೇಕು.
ನಮ್ಮ ಭರಣಿಯವರು ಒಂದು ಒಳ್ಳೆ ಮಾತಾಡಿದ್ರು, ಬಹುಶಃ ಅನುಭವಕ್ಕೂ ಬಂದಿರ್ಬೋದು ಅಂತ ಹೇಳಿದರೆ, ನಾವು ಮೊದಲು ಅಸೂಯೆಯನ್ನು ಬಿಡಬೇಕಿರ್ತಕ್ಕಂಥ ದೊಡ್ಡ ಮಾತನ್ನು ಹೇಳಿದರು ಎಲ್ಲರೂ ಅವರಿಗೆ. ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಕೆ ಹೋದರೆ ನಾನು 4 ಗಂಟೆ ಮಾತಾಡಬೇಕು. ಇದು ಮೊದಲು ಹೋಗಬೇಕು. ನಾನು ನಮ್ಮ ಭರಣಿಯವ್ರನ್ನ ಅಸೂಯೆ ಪಡೋದು, ಅವರು ನನ್ನನ್ನು ಅಸೂಯೆ ಪಡೋದು, ನಾನು ನಿಮ್ಮನ್ನು ಅಸೂಯೆ ಪಡೋದು, ನಾನು ಇನ್ನೂ ಅಸೂಯೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಸುಭಾಷ್ ಭರ್ಣಿ ಮಾತನಾಡಿ, ದಲಿತರು ಪುರೋಹಿತಶಾಹಿಗಳ ಆಚರಣೆ ಬಿಡಬೇಕು. ಮೌಢ್ಯಗಳ ಮೂಢನಂಬಿಕೆ, ಕಂದಾಚಾರಗಳ ವಿರುದ್ಧ ದಲಿತ ವಿದ್ಯಾವಂತರು ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು. ಆಲೂರು ತಾಲೂಕಿನಲ್ಲಿ ಶಿವಾನಂದ ಅವರ ನೇತೃತ್ವದ ತಂಡ ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರು, ದಲಿತರು, ಶೋಷಿತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಇಂತಹ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಸಂಪೂರ್ಣವಾಗಿ ಸಹಕಾರವಿದೆ ಎಂದರು. ಎಷ್ಟು ದಿವಸ ಆಗಿದೆ? 13 ದಿವಸಗಳಾಗಿವೆ. ಚಿಂತೆ ಇಲ್ಲ, ಈ ತಿಂಗಳೆಲ್ಲ ನಾವು ಸಂಕಲ್ಪವನ್ನು ಮಾಡಬೇಕು. ಒಂದು ವಿಘಟಿತವಾಗಿರುವ ಈ ಸಮಾಜವನ್ನು ನಾವು ಸಂಘಟಿಸಬೇಕು. ನಮ್ಮಲ್ಲಿರೋ ಕೆಲವು ಜಾತಿ ಕಾರ್ಯಕ್ರಮಗಳನ್ನು ನಾವು ತೊರೆದು ಒಗ್ಗಟ್ಟಾಗಬೇಕು. ಮತ್ತು ನಮ್ಮ ಮಿತ್ರರು ಯಾರಿದ್ದಾರೆ, ಮುಸಲ್ಮಾನ್ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತರಾದ ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ಅವರೆಲ್ಲರೂ ನಾವು ಎಲ್ಲರನ್ನೂ ಒಂದು ಮಾಡಿಕೊಂಡು ಮುನ್ನಡೆಯಬೇಕು. ನಮಗೆ ಬೇರೆಯವ್ರ ಜೊತೆ ಜಗಳ ಆಡಲಿಕ್ಕೆ ಪುರುಸೊತ್ತಿಲ್ಲ. ಯಾಕಂದರೆ ನಮ್ಮ ಉದ್ಧಾರ ನಾವು ಮಾಡ್ಕೊಳ್ಬೇಕಾಗಿದೆ. ನಮ್ಮ ಉದ್ಧಾರಕ್ಕೆ ಯಾರು ಸಹಾಯ ಮಾಡ್ತಾರೆ ಅವರು ನಮ್ಮ ಜೊತೆ ಬರಬೇಕು. ಪರಸ್ಪರ ಸಹಕಾರ ಸಂಘ ಅನ್ನೋ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅವ್ರಿಗೇನಾದರೂ ತೊಂದರೆ ಆದರೆ ನಾವು ನೆರವನ್ನು ನೀಡಿ. ಮತ್ತು ನಮ್ಮಲ್ಲಿ ಅಸೂಯೆ ಅನ್ನೋದು ದೂರ ಇರಬೇಕು. ಅಸೂಯೆಯಿಂದ ಬಹಳ ದೂರ ಇಡಬೇಕು. ಮುಸಲ್ಮಾನರಲ್ಲಿ ಏನು ಅಂತಂದರೆ ಸಾಲ ಕೊಡ್ತಾರೆ, ಆದರೆ ಬಡ್ಡಿ ತಗೊಳ್ಳೋದಿಲ್ಲ. ಮಹಾಬೋಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡಿದ 78 ಜನರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಳಂದ ಬುದ್ಧ ವಿಹಾರ, ತ್ರಿವೇಣಿ ನಗರ, ತಿ ನರಸೀಪುರ ಪೂಜ್ಯ ಭಂತೆ ಬೋಧಿರತ್ನ, ಕೃಷಿ ಇಲಾಖೆ ನಿವೃತ್ತ ಕಾರ್ಯದರ್ಶಿ ಬಾಬುರಾವ್ ಮೂಡಬಿ, ಐಐಬಿಎಸ್ ಕಾಲೇಜು ಪ್ರಾಂಶುಪಾಲ ಡಾ ಶ್ರೀನಿವಾಸ್, ಬಾಬಾ ಸಾಹೇಬ್ ಡಾ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಂದರ್ಶಕ ಪ್ರಾಧ್ಯಾಪಕ ಬಸವರಾಜ್ ದೇವನೂರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಷಷ್ಠಿ ಹಬ್ಬದ ಅಂಗವಾಗಿ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗಿನಿಂದಲೇ ಸಾವಿರಾರು ಜನ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರದಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಬಂದ ಭಕ್ತಾದಿಗಳಿಗೆಲ್ಲ ಲಾಡು ರೂಪದಲ್ಲಿ ಪ್ರಸಾದ ನೀಡಲಾಯಿತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಗೋವಿಂದರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಡಿಸೆಂಬರ್ ಮಾಹೆಯಲ್ಲಿ ಬರುವ ಈ ಷಷ್ಠಿ ಹಬ್ಬದಂದು ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದರು. ಆದರೆ ಈ ವರ್ಷ ಕೊರೋನಾ ಇರುವುದರಿಂದ ಷಷ್ಠಿ ಹಬ್ಬದಂದು ಹೆಚ್ಚಿನ ಪ್ರಚಾರ ಮಾಡಿರಲಿಲ್ಲ. ಇಲ್ಲಿಗೆ ಬರುವ ಭಕ್ತರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು. ಮಾಸ್ಕ್ ಹಾಕದವರಿಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದಲೇ ಭಕ್ತರಿಗೆ ಮಾಸ್ಕ್ ಕೊಡುವ ಕೆಲಸ ಮಾಡಲಾಗುತ್ತದೆ. ದೇವಾಲಯದ ಆವರಣದ ಅಲ್ಲಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ಕೋವಿಡ್ ಸಂಕಷ್ಟದಲ್ಲಿ ಪಾರಾಗುವುದು ಹೇಗೆ ಎಂದು ಸಾರ್ವಜನಿಕರು ಹೆಚ್ಚು ನೊಂದಿರುವ ಸಂದರ್ಭದಲ್ಲೇ ದೇವರೇ ಕಾಪಾಡಬೇಕು ಮತ್ತು ನಿಯಮವನ್ನು ಪಾಲಿಸಬೇಕಾಗಿದೆ. ಈ ಬಾರಿ ಹಾಸನಾಂಬ ದೇವಿ ದರ್ಶನ ಸಿಗದೆ ಜನರುಗಳಿಗೆ ದೇವರ ದರ್ಶನ ಇಲ್ಲ ಎಂಬ ನೋವು ಇರಬಾರದು ಎಂಬ ದೃಷ್ಟಿಯಲ್ಲಿ ದೇವರ ದರ್ಶನಕ್ಕೆ ಸರ್ಕಾರಿ ನಿಯಮಾನುಸಾರವಾಗಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕೂಡ ಶಾಂತ ರೀತಿಯಲ್ಲಿ ಬಂದು ಸರದಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ಪ್ರತಿ ವರ್ಷ ಅನ್ನದ ರೂಪದಲ್ಲಿ ನಾನಾ ರೀತಿಯ ಪ್ರಸಾದವನ್ನು ಕೊಡಲಾಗುತ್ತಿತ್ತು. ಕೊರೋನಾ ಇರುವುದರಿಂದ ಅದಕ್ಕೆ ತಡೆ ಮಾಡಿ ಲಾಡು ರೂಪದಲ್ಲಿ ಪ್ರಸಾದ ಕೊಡುತ್ತಿರುವುದಾಗಿ ಹೇಳಿದರು. ಹಾಗೆ ಅನ್ನೋದು ನಮ್ಮಲ್ಲಿತ್ತು. ಹಾಗಾಗಿ ನಾವು ಹೆಚ್ಚಿನ ದೇವಸ್ಥಾನದ ಪ್ರಚಾರ ಮಾಡದಲೆ ಮತ್ತು ಕಡ್ಡಾಯವಾಗಿ ಬರುವ ಭಕ್ತಾದಿಗಳಿಗೆ ಮಾತ್ರ ಅವಕಾಶ ಸಿಗುವ ಹಾಗೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಬೇಕು. ಒಂದು ವೇಳೆ ಅವರು ಧರಿಸಿದ ಪಕ್ಷದಲ್ಲಿ ನಾವೇ ದೇವಾಲಯದ ವತಿಯಿಂದ ಮಾಸ್ಕನ್ನು ಸಹ ಭಕ್ತಾದಿಗಳಿಗೆ ಕೊಟ್ಟು ಮತ್ತೆ ಅಲ್ಲಲ್ಲಿ ಸ್ಯಾನಿಟೈಸರ್ನ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಈ ಕೋವಿಡ್ ಸಂಕಷ್ಟದಲ್ಲಿ ಪಾರಾಗೋದು ಹೇಗೆ ಅಂತ ಸಾರ್ವಜನಿಕ ಮಹಾಬಂಧುಗಳು ಭಕ್ತಾದಿಗಳು ತುಂಬ ನೊಂದಿರುವಂಥ ಸಮಯದಲ್ಲಿ ಭಗವಂತನೇ ಕಾಪಾಡಬೇಕು.
ಇದಕ್ಕೆ ಒಂದು ಉತ್ತರ ಯಾರಲ್ಲಿಯೂ ಇಲ್ಲ. ಹಾಗಾಗಿ ಆರ್ಥಿಕ ಸ್ಥಿತಿಗತಿಗಳಿರ್ಬೋದು ಅಥವಾ ದೇಶದ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸೋ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ದೇವಸ್ಥಾನದ ದರ್ಶನ ಸಹ ಇಲ್ಲ ಅನ್ನೋದು ಬಹಳ ಒಂದು ನೋವಿನ ಸಂಗತಿಯಾಗಿತ್ತು. ಈ ಬಾರಿ ಹಾಸನಾಂಬ ದೇವಿಯ ದರ್ಶನವೂ ಸಿಗದೆ ಸಾಕಷ್ಟು ನಮ್ಮ ಹಾಸನದ ಮಹಾಬಂಧುಗಳು ತುಂಬ ನೊಂದಿದ್ರು. ಹಾಗಾಗಿ ಬೇರೆ ದೇವಸ್ಥಾನದ ಒಂದು ವಿಶೇಷಗಳನ್ನು ಹೇಗೆ ಮಾಡಬೇಕು, ಹೇಗೆ ಮಾಡ್ತಾರೋ, ನಮಗೆ ದೇವಸ್ಥಾನದ ಒಂದು ದೇವರ ದರ್ಶನನೇ ಸಿಗೋದಿಲ್ವ ಅನ್ನೋ ಒಂದು ನೋವಿನ ಒಂದು ಸಾರ್ವಜನಿಕ ಒಂದು ನೋವಿನ ಒಂದು ಸಂಗತಿಯನ್ನು ಭಗವಂತನ ದಯೆಯಿಂದ ಒಂದು ಆದಷ್ಟು ಸಾಮಾಜಿಕ ಅಂತರ ಏನಿದೆಯೋ ಸರ್ಕಾರಿ ನಿಯಮದ ಪ್ರಕಾರ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಮತ್ತು ಬಹಳ ಶಾಂತಿಯುತವಾಗಿ ನಮ್ಮ ಸಾರ್ವಜನಿಕ ಮಹಾಬಂಧುಗಳು ಸಹ ಅಷ್ಟೇ ಬಹಳ ಶಾಂತಿಯುತವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ದರ್ಶನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅನ್ನಪ್ರಸಾದ ಸಹ ಈ ಬಾರಿ ಮಾಡಲಿಲ್ಲ. ಯಾಕೆಂದರೆ ಈ ರೀತಿ ಎಲ್ಲಿ ಸೋಂಕು ಹರಡುತ್ತೋ ಅನ್ನೋ ಭೀತಿ ನಮ್ಮನ್ನು ಕಾಡಿತು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸುರಕ್ಷಿತವಾಗಿ ಸರ್ಕಾರದ ಒಂದು ಅಧಿನಿಯಮಕ್ಕೆ ಅನುಗುಣವಾಗಿ ನಾವು ಈ ಬಾರಿ ಈ ಮಹಾಷಷ್ಠಿಯನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೇಮಾವತಿ ನಗರ ಇದರ ಮೂಲಕ ನಾವು ಆಚರಣೆ ಮಾಡ್ತೀವಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ದೇವಸೇನಾಧಿಪತಿ ನೆಲಿಯಪುರ್, ಮುರುಗೇಶ್, ಮಣಿ, ಷಣ್ಮುಗಂ, ಪರಮೇಶ್, ನವೀನ್, ರಾಮನಾಥನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಿತ್ಯ ದುಡಿದು ಬರುವ ಜೀವಕ್ಕೆ ಮುಖದಲ್ಲಿ ಸಂತಸ ಕಾಣಲು, ನಿತ್ಯ ದೇವರ ಆರಾಧನೆಯಿಂದ ಮಾನಸಿಕ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತದೆ ಎಂದು ಕೆರೆಕೊಡ್ಲೆ ಮಠದ ಶ್ರೀಗಳಾದ ಸದಾಶಿವ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ತಾಲೂಕಿನ ಬಾಳಪೇಟೆಯ ಬಸವೇಶ್ವರ ನಗರದಲ್ಲಿರುವ ನಾಗದೇವತಾ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ಪ್ರಯುಕ್ತ ಪೂಜೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಸಂಸ್ಕಾರವಂತರಾಗಬೇಕು, ಆಗಲೇ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತೆ. ಷಷ್ಠಿ ಪ್ರಯುಕ್ತ ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಅಪ್ಪಂ, ಪಂಚಕಜಾಯ ಸೇವೆ, ಹಣ್ಣುಕಾಯಿ ಪೂಜೆ, ಪುಷ್ಪಾರ್ಚನೆ, ಮಂಗಳಾರತಿ ಜರುಗಿದ್ವು. ಬಳಿಕ ಅನ್ನಸಂತರ್ಪಣೆ ನಡೆಯಿತು. ಸೃಷ್ಟಿ ಹಬ್ಬ ಆಗಿದೆ. ಏನು ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆ ಸದಾ ಇರಬೇಕಾಗ್ತದೆ. ಆ ದಿಸೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಬಾಳಪೇಟೆ ಗ್ರಾಮದಲ್ಲಿ ಎಲ್ಲ ಊರಿನ ಎಲ್ಲ ಸಮಸ್ತರು ಸೇರಿ ಈ ಒಂದು ಸಂತೋಷ ತಂದಿದೆ. ಈ ಭಾಗದ ಎಲ್ಲ ಜನರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಒಂದು ಧರ್ಮದ ತಳಹದಿಯನ್ನು ತರ್ತಕ್ಕಂಥ ಹಬ್ಬ ಸೃಷ್ಟಿ ಹಬ್ಬ ಆಗಿದೆ. ಏನು ಮನುಷ್ಯನಲ್ಲಿ ಧಾರ್ಮಿಕ ಪ್ರಜ್ಞೆ ಸದಾ ಇರಬೇಕಾಗ್ತದೆ. ಆ ದಿಸೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಬಾಳಪೇಟೆ ಗ್ರಾಮದಲ್ಲಿ ಈ ವೇಳೆ ನಾಗದೇವತಾ ಸಮಿತಿಯ ಗೌರವ ಅಧ್ಯಕ್ಷ ಬಿಎ ಜಗನ್ನಾಥ್, ಅಧ್ಯಕ್ಷ ಬಿಪಿ ಚಂದ್ರಶೇಖರ್, ಬಾಳಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿಬಿ ಲೋಕೇಶ್, ಶರಣು ಎಜುಕೇಷನ್ ಟ್ರಸ್ಟ್ನ ಷಣ್ಮುಖಯ್ಯ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಸಕಲೇಶಪುರ. ಸಕಲೇಶಪುರ ತಾಲೂಕಿನಲ್ಲಿ ದತ್ತಮಾಲಾ ಅಭಿಯಾನದ ಅಂಗವಾಗಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ದತ್ತಮಾಲೆ ಧರಿಸುವ ಮುಖಾಂತರ ಚಾಲನೆ ನೀಡಿದರು. ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ದತ್ತಮಾಲೆಯನ್ನು ಧರಿಸುವ ಮುಖಾಂತರ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಜರಂಗದಳ ಮುಖಂಡ ಕೌಶಿಕ್ ಮಾತನಾಡಿ, ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ನಡೆಯಲಿರುವ ದತ್ತಮಾಲೆ ಅಂಗವಾಗಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ದತ್ತಮಾಲೆಯನ್ನು ಧರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ತಾಲೂಕಿನ ವಿವಿಧೆಡೆಯಿಂದ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ದತ್ತಪೀಠಕ್ಕೆ ತೆರಳಲಿದ್ದಾರೆ. ದಿನಾಂಕ 28ರಂದು ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಪಕ್ಕದ ಆವರಣದಲ್ಲಿ ಮುಂಜಾನೆ 11ರಿಂದ ಧನ್ವಂತರಿ ಹೋಮ ಹಾಗೂ ಜನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ದಿನಾಂಕ 29ರಂದು ಪೀಠಕ್ಕೆ ತೆರಳಲಾಗುತ್ತದೆ. ದತ್ತಪೀಠದಲ್ಲಿ ಕಾಯಂ ಅರ್ಚಕರಾದ ನೇಮಕವಾಗಬೇಕು ಹಾಗೂ ದತ್ತಪೀಠವನ್ನು ಹಿಂದೂಗಳ ವಶಕ್ಕೆ ನೀಡಬೇಕು ಎಂಬ ವಿಷಯದಲ್ಲಿ ನಿರಂತರ ಹೋರಾಟ ಮಾಡಲಾಗುತ್ತದೆ ಎಂದರು. ದತ್ತಮಾಲಾ ಅಭಿಯಾನಕ್ಕೆ ಸಕಲೇಶಪುರದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಾಲನೆಯನ್ನು ನೀಡಲಾಯಿತು. ಅದೇ ರೀತಿಯಾಗಿ ಪ್ರತಿ ಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಸುಮಾರು 300ಕ್ಕೂ ಅಧಿಕ ಕಾರ್ಯಕರ್ತರುಗಳು ಇಂದು ದತ್ತಮಾಲೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ 29ನೇ ತಾರೀಕು ಚಿಕ್ಕಮಗಳೂರಲ್ಲಿ ನಡೆಯುವಂತಹ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರುಗಳು ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ 28ನೇ ತಾರೀಕು ಗುರೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಕಮಲ್ದೇವ್ ಮುಂಭಾಗ ಧನ್ವಂತರಿ ಹೋಮವನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಕಲೇಶಪುರದ
ಹಿಂದೂ ಬಾಂಧವರು ಹಾಗೂ ದತ್ತಾತ್ರೇಯನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಭಜರಂಗ ದಳ ತಾಲೂಕು ಸಂಚಾಲಕ ಶ್ರೀಜಿತ್ ಗೌಡ, ಸಹ ಸಂಚಾಲಕ ಕಾರ್ತಿಕ್, ಸಂಘಟನೆಯ ಪ್ರಮುಖರುಗಳಾದ ಶೇಖರ್ ಪೂಜಾರಿ, ಶಿವು ಮುಂತಾದವರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಸಕಲೇಶಪುರ. ಹಸಿರು ಭೂಮಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಚನ್ನಪಟ್ಟಣದ ಸುತ್ತಮುತ್ತಲಿನ ನಿವಾಸಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆ ಸಂಘಟನೆಗಳು ಸೇರಿ ಕೆರೆ ಸುತ್ತ ಇದ್ದ ಗಿಡ ಗಂಟೆಗಳನ್ನು ಕಿತ್ತು ಅಲ್ಲಿನ ತ್ಯಾಜ್ಯವನ್ನು ತೆರವು ಮಾಡಿ ಸ್ವಚ್ಛತೆಗೆ ನಾಗರಿಕರು ಮುಂದಾದರು. ಹಾಸನ ನಗರದ ಇತಿಹಾಸ ಪ್ರಸಿದ್ಧ ಚನ್ನಪಟ್ಟಣದ ಕೆರೆ ಬಳಿ ಇರುವ ಹೊಸ ಬಸ್ ನಿಲ್ದಾಣ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿ ಉಳಿದಿರುವ ಭಾಗದಲ್ಲಿ ಕೆರೆಯನ್ನು ಪುನಶ್ಚೇತನಗೊಳಿಸಬೇಕೆಂದು ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಹಿರಿಯ ನಾಗರಿಕರು ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದು, ಕಳೆದ ವಾರ ನಡೆದ ಚನ್ನಪಟ್ಟಣ ಕೆರೆ ಪುನಶ್ಚೇತನ ಕುರಿತು ಚಿಂತನಾ ಸಭೆಯ ನಿರ್ಣಯದಂತೆ ಪ್ರತಿ ಭಾನುವಾರ ಬೆಳಗಿನ ಸಮಯದಲ್ಲಿ 2 ಗಂಟೆಗಳ ಕಾಲ ಈ ಆವರಣವನ್ನು ಸ್ವಚ್ಛತೆ ಮಾಡುವ ತೀರ್ಮಾನ ಕೈಗೊಂಡಂತೆ ನೂರಾರು ಜನರು ಸ್ವಯಂ ಪ್ರೇರಿತವಾಗಿ ಬಂದು ಜೆಸಿಬಿ ಸಹಕಾರದಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿದರು. ಕೆರೆಯನ್ನ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿ ರೂಪಿಸಲು ರಾಜ್ಯ ಸರ್ಕಾರ 37 ಕೋಟಿ ರೂಪಾಯಿಗಳ ಯೋಜನೆಯೊಂದನ್ನು ಸಿದ್ಧಗೊಳಿಸಿದ್ದು, ಯೋಜನೆಯ ಅನುಷ್ಠಾನ ಹಾಗೂ ನಿರ್ವಹಣೆಯ ವಿಚಾರದಲ್ಲಿ ಸ್ಥಳೀಯ ನಾಗರಿಕರು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂಬ ಉದ್ದೇಶದಿಂದ ಸಾರ್ವಜನಿಕರು ಕೂಡ ಕೈಜೋಡಿಸಿದ್ದಾರೆ. ಬೆಳಗಿನಿಂದಲೇ ಚಂದ್ರಪಟ್ಟಣ, ಹೌಸಿಂಗ್ ಬೋರ್ಡ್ ಬಡಾವಣೆ, ರಾಜಘಟ್ಟ, ಗವೇನಹಳ್ಳಿ, ದೇವಮ್ಮ ಬಡಾವಣೆ, ಪ್ರಗತಿನಗರ, ಭೀಮಯ್ಯ ಕಾಲೋನಿ ಮತ್ತಿತರ ಹತ್ತಿರದ ಬಡಾವಣೆಗಳ ನಾಗರಿಕರು, ಪ್ರಗತಿಪರ ಹೋರಾಟಗಳ ಸಂಘದ ಒಕ್ಕೂಟದ ಸ್ವಾತಂತ್ರ್ಯ ಹೋರಾಟಗಾರರು, ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್, ಬಲಮುರಿ ಗಣಪತಿ ಸೇವಾ ಸಂಘದ ಪದಾಧಿಕಾರಿಗಳು, ವೈದ್ಯರು, ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಪುಟ್ಟಯ್ಯ ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್, ಬಲಮುರಿ ಗಣಪತಿ ಸೇವಾ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಪುಟ್ಟಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 7 ದಿನಗಳ ಹಿಂದೆ ಚನ್ನಪಟ್ಟಣದ ಪ್ರವಾಸೋದ್ಯಮದ ಇಲಾಖೆ ಕಟ್ಟಡದಲ್ಲಿ ಸಭೆ ಸೇರಿ ಚನ್ನಪಟ್ಟಣ ಏರಿಯಾನ ಸ್ವಚ್ಛತೆಗೊಳಿಸಲು ಎಲ್ಲ ಸೇರಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದರಂತೆ ಭಾನುವಾರದಂದು ನಿರೀಕ್ಷೆಗಿಂತ ಹೆಚ್ಚು ಜನರು ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆಗೆ ಕೈಜೋಡಿಸಿರುವುದಾಗಿ ಸಂತೋಷ ವ್ಯಕ್ತಪಡಿಸಿದರು. ಮುಂದೆ ಇಂತಹ ಸ್ವಚ್ಛತೆ ಕೆಲಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಬೇಕು. ಹಾಸನ ನಗರವನ್ನು ಒಂದು ಸುಂದರ ನಗರವನ್ನಾಗಿ ಇಟ್ಟುಕೊಳ್ಳಬೇಕಾದುದು ಪ್ರತಿ ಪ್ರಜೆಯ ಮತ್ತು ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಯಾವ ಕೆಲಸವನ್ನ ಕೇವಲ ಬಾಯಿ ಮಾತಿನಲ್ಲಿ ತೋರ್ಪಡಿಸದೆ ಕೆಲಸ ಮಾಡಿಸಿ ತೋರಿಸಿದರೆ ಮಾತ್ರ ಯಶಸ್ವಿಯಾಗುತ್ತದೆ. ಸ್ವಚ್ಛತೆ ಕೆಲಸವನ್ನು ಇನ್ನು ಮುಂದೆ ಪ್ರತಿ ಭಾನುವಾರ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು. ಈ 13/12/2020 ಇಲ್ಲಿ ಸಭೆ ಸೇರಿ ಚನ್ನಪಟ್ಟಣ, ಈ ಹೌಸಿಂಗ್ ಬೋರ್ಡ್, ಚನ್ನಪಟ್ಟಣ ಕೆರೆ, ಏರಿ ಇದನ್ನೆಲ್ಲ ಸ್ವಚ್ಛತಾಗೊಳಿಸಬೇಕೆಂಬತಕ್ಕಂಥದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು. ಅದಕ್ಕನುಗುಣವಾಗಿಯೇ ಪ್ರಾಯಶಃ ಇವತ್ತು ಬಹುತೇಕ ಹೆಚ್ಚು ಜನರೆಲ್ಲರೂ ಕೂಡ ಬಂದಿದ್ದಾರೆ. ಈ ಕೆಲಸ ಇನ್ನೂ ಚೆನ್ನಾಗಿ ನಡಿಬೇಕು ಅನ್ನತಕ್ಕಂಥದ್ದು ನನ್ನ ಅಭಿಲಾಷೆ. ಚೆನ್ನಾಗಿ ನಡೆಸ್ತಾರೆ ಅನ್ನತಕ್ಕಂಥ ಭಾವನೆಯೂ ಕೂಡ ನನಗಿದೆ. ಅಂತೂ ಈ ಕೆಲಸ ಯಶಸ್ವಿಯಾಗಲಿ. ನಮ್ಮ ನಗರವನ್ನು ಸುಂದರವಾದ ನಗರ ಎಂಬುದಾಗಿ ಇಟ್ಟುಕೊಳ್ಳತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ಕರ್ತವ್ಯವನ್ನು ಎಲ್ಲರೂ ಕೈ ಜೋಡಿಸಿ ಮಾಡಿದಾಗ ಮಾತ್ರ ಸಾಧ್ಯವೇ ವಿನಃ ಕೇವಲ ಬಾಯಿ ಮಾತಿನಲ್ಲಿ ಹೇಳುವುದರಿಂದ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ, ಈ ಕಾರ್ಯ ಈ ಊರಿನ ಸುತ್ತಮುತ್ತಲಿನ ಬಡಾವಣೆಯ ಜನರಿಂದ ಯಶಸ್ವಿಯಾಗಿ ನಡೆಯಲಿ ಎಂಬುದು. ಕೆರೆ ಸುತ್ತ ಸ್ವಚ್ಛತೆಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಆರ್ಪಿ ವೆಂಕಟೇಶ್ ಮೂರ್ತಿ, ಕಾರ್ಯದರ್ಶಿ ಜಿನೇನಹಳ್ಳಿ ಸ್ವಾಮಿ, ಉಪಾಧ್ಯಕ್ಷ ಮಂಜುನಾಥ್, ತೌಫಿಕ್ ಅಹಮದ್, ರಾಜೀವೇಗೌಡ, ಪ್ರಗತಿಪರ ಹೋರಾಟಗಳ ಸಂಘದ ಒಕ್ಕೂಟದ ಅಧ್ಯಕ್ಷ ಬಾಳುಗೋಪಾಲ್, ಬಿಕೆ ಮಂಜುನಾಥ್, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ, ಚೌಡಹಳ್ಳಿ ಜಗದೀಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಸ್ಬಿ ಪ್ರಕಾಶ್, ಕಾರ್ಯದರ್ಶಿ ಎಚ್ಕೆ ನಾಗೇಶ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಹಾಸನ್. ಸಕಲೇಶಪುರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಯಾವುದೇ ರೀತಿಯ ಗೊಂದಲವಾಗದಂತೆ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಲಾಗುವುದು ಎಂದು ತಹಸೀಲ್ದಾರ್ ಮಂಜುನಾಥ್ ಹೇಳಿದ್ದಾರೆ. ಸಕಲೇಶಪುರ ಪಟ್ಟಣದ ಸಂತ ಜೋಸೆಫರ ಶಾಲೆಯಲ್ಲಿ ಚುನಾವಣೆ ಸಿದ್ಧತೆಯನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ 144 ಕ್ಷೇತ್ರಗಳಲ್ಲಿ 199 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಒಟ್ಟು 119 ಮತಗಟ್ಟೆ ಕೇಂದ್ರಗಳನ್ನು ರಚಿಸಲಾಗಿದೆ. ತಾಲೂಕಿನ 197 ಗ್ರಾಮಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ಒಟ್ಟು 62,367 ಮಂದಿ ಮತದಾನದ ಹಕ್ಕು ಪಡೆದಿದ್ದು, ಇದರಲ್ಲಿ 30,760 ಪುರುಷರು ಹಾಗೂ 31,607 ಮಹಿಳೆಯರು ಸೇರಿದ್ದಾರೆ.
ಸುಮಾರು 37 ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಯಾಗಿದ್ದು ಇಂತಹ ಮತಗಟ್ಟೆಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜಿಸಲಾಗುತ್ತದೆ. ಪ್ರತಿ ಮತಗಟ್ಟೆಯಲ್ಲಿ ರಿಟರ್ನಿಂಗ್ ಅಧಿಕಾರಿ, ಪೊಲೀಸರು ಸೇರಿ ಸುಮಾರು 8 ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದು, ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಸುಮಾರು 900 ಮಂದಿ ಚುನಾವಣೆಗಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಪ್ರತಿ 2 ಪಂಚಾಯತ್ಗಳಿಗೆ 1 ಪೊಲೀಸ್ ವ್ಯಾನ್ ನಿಯೋಜಿಸಲಾಗಿದ್ದು, ಸುಮಾರು 15 ಮಂದಿ ಸೆಕ್ಟರ್ ಆಫೀಸರ್ಗಳನ್ನು ಚುನಾವಣೆ ಮೇಲ್ವಿಚಾರಣೆಗೆ ನೇಮಿಸಲಾಗಿದೆ. ಪ್ರತಿಯೋರ್ವ ಸೆಕ್ಟರ್ ಆಫೀಸರ್ಗಳು ತಲಾ 8 ಮತಗಟ್ಟೆಗಳ ಉಸ್ತುವಾರಿ ನೋಡಿಕೊಳ್ಳಲು ನಿಯೋಜಿಸಲಾಗಿದೆ. ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ರವರನ್ನ ವಿಶೇಷ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದ್ದು, ಜಿಲ್ಲಾ ನೋಡಲ್ ಅಧಿಕಾರಿಗಳು, ತಾಲೂಕು ನೋಡಲ್ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಸಹ ಚುನಾವಣೆ ಆಗುಹೋಗುಗಳನ್ನು ಗಮನಿಸಿದರು. ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ಮಾಡಲು ಅವಕಾಶವಿದ್ದು, ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗೆ ಕೋವಿಡ್ ರೋಗಿಗಳಿಗೆ ಮತದಾನ ಮಾಡಲು ವಿಶೇಷವಾಗಿ ಅವಕಾಶ ಕಲ್ಪಿಸಲಾಗಿದೆ. ಪಟ್ಟಣದ ಸಂತ ಜೋಸೆಫರ ಶಾಲೆಯಿಂದ ಬ್ಯಾಲೆಟ್ ಬಾಕ್ಸ್ ಸೇರಿದಂತೆ ಇತರೆ ಚುನಾವಣೆ ಸಾಮಗ್ರಿಗಳನ್ನು ಪ್ರತಿ ಮತಗಟ್ಟೆಗೆ ಪೂರೈಸಲು ಯಾವುದೇ ಗೊಂದಲವಾಗದಂತೆ ನೋಡಿಕೊಳ್ಳಲು ಸಹ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಮತಗಟ್ಟೆ ಸಿಬ್ಬಂದಿಗಳಿಗೆ ಗ್ರಾಮ ಪಂಚಾಯಿತಿಗಳ ವತಿಯಿಂದ ತಿಂಡಿ, ಊಟ, ಕಾಫಿ ಪೂರೈಕೆ ಮಾಡಲಾಗುತ್ತದೆ. ಮತದಾನ ನಡೆಯುವ ದಿನಾಂಕ 22 ಹಾಗೂ ಅದರ ಮುನ್ನ ದಿನಾಂಕ 21ರಂದು ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಲಿಕ್ಕೆ ಆದೇಶಿಸಲಾಗಿದೆ. ಒಟ್ಟಾರೆಯಾಗಿ ಯಾವುದೇ ಗೊಂದಲವಾಗದಂತೆ ಶಿಸ್ತಿನಿಂದ ಚುನಾವಣೆಯನ್ನು ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸಮಸ್ಯೆಗಳು ಏನು ಇರುವುದಿಲ್ಲ ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದಾರೆ. ಮತ್ತು ಆಯಾ ಕಾಲಕ್ಕೆ ಬರಬೇಕಾದಂಥ ಸಮಸ್ಯೆಗಳ ಬಗ್ಗೆನೂ ಸಹ ನಮಗೆ ನಿರ್ದೇಶನಗಳನ್ನು, ಸೂಕ್ತ ನಿರ್ದೇಶನಗಳನ್ನು ಸಮಯಕ್ಕೂ ಸಹ ನೀಡ್ತಾ ಇದ್ದಾರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳು ಸಹ ಈ ಒಂದು ಪ್ರಕ್ರಿಯೆಗಳನ್ನು ಸದಾಕಾಲ ನೋಡಿಕೊಂಡು, ಮತ್ತು ಜಿಲ್ಲಾ ನೋಡಲ್ ಅಧಿಕಾರಿಗಳಿದ್ದಾರೆ ಮತ್ತು ತಾಲೂಕು ನೋಡಲ್ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ವ್ಯವಸ್ಥಿತವಾದಂಥ ತಂಡ, ಮಾದರಿ ನೀತಿ ಸಂಹಿತೆ ಮತ್ತು ಚುನಾವಣಾ ಕಾರ್ಯಗಳ ಒಂದು ಉದ್ದೇಶ ಎಲ್ಲವನ್ನೂ ಸಹ ತುಂಬ ಹತ್ತಿರದಿಂದ ಅದನ್ನು ನೋಡ್ತಾ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳು ಇಲ್ಲಿ ತುಂಬ ಸುಸ್ತವಾಗಿದ್ದು, ಮತ್ತು ಇಲ್ಲಿ ಶಾಲಾ ಕಾಲೇಜುಗಳು ಮತ್ತು ಅಂಗನವಾಡಿ ಕೇಂದ್ರಗಳಿವೆ, ಅಲ್ಲಿಯೂ ಸಹ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಪಂಚಾಯಿತಿಗಳಿಂದ PDO ಕಾರ್ಯದರ್ಶಿಗಳು ಮತ್ತು ಇಒರವರು ಮತ್ತು BOರವರು ಸಹ ಅದನ್ನು ಮೇಲ್ವಿಚಾರಿಸಿ ಅದು ಪರಿಶೀಲನೆ, ಮತಗಟ್ಟೆ ಕೇಂದ್ರಗಳ ಪರಿಶೀಲನೆಯನ್ನು ಸಹ ನಮಗೆ ನೀಡಿರೋದ್ರಿಂದ ಯಾವುದೇ ಥರದ ಲೋಪದೋಷಗಳು ಆಗದಂತೆ ನಮ್ಮ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಗಳು 2020 ಏನು 22ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅಂಥ ಒಂದು ಮತದಾನ ಪ್ರಕ್ರಿಯೆ ಯಾವುದೇ ರೀತಿ ತೊಡಕಾಗದಂತೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿದ್ವಿ. ಅದರಲ್ಲಿ ವಿಕಲಾಂಗಚೇತನನ್ನು ಒಳಗೊಂಡಂತೆ ಮತ್ತು ಯಾರು ಇದರಲ್ಲಿ ಕೋವಿಡ್ನಿಂದ ಬಳಲ್ತಾ ಇದ್ದಾರೆ ಅವರ ಒಂದು ವಿಲ್ಲಿಂಗ್ನೆಸ್ ಮೇಲೆ ಅವ್ರಿಗೂ ಮತದಾನ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮ್ಮ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಯಾರು ಅಂಗವಿಕಲರಿದ್ದಾರೆ ಅಥವಾ ನಡೆದಾಡೋದಕ್ಕೆ ಆಗೋದಿಲ್ಲ, ಅವರಿಗೆ ಸಹಾಯಕರು ಬೇಕಾಗಿದೆ, ಅಂಥವ್ರಿಗೂ ಸಹ ನಾವು ಸೂಚನೆ ಮತ್ತು ನಿರ್ದೇಶನವನ್ನು ಕೊಟ್ಟು ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡ್ಬಂದು ಅವರಿಗೆ ಮತದಾನ ಮಾಡಿಸ್ಬೇಕು, ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಸ್ಬೇಕು ಅಂತ ಒಂದು ಮಾಹಿತಿಗಳನ್ನು ಸಹ ಅವರಿಗೆ ನೀಡಿರೋದ್ರಿಂದ ಯಾವುದೂ ಥರದ ಲೋಪದೋಷಗಳಾಗದಂತೆ ನಾವು ಕ್ರಮ ವಹಿಸ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಪತ್ರಿಕೆ ಮತ್ತು TV ವಾಹಿನಿಗೆ ನಮ್ಮ ಸಕಲೇಶಪುರದ ಎಲ್ಲ ಚುನಾವಣಾಧಿಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಈ ಮಾಹಿತಿಗಳನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರದ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇನೆ. ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯವ್ಯಾಪಿ ಅಭಿಯಾನದ ಅಂಗವಾಗಿ ಹಾಸನ ಶಾಖೆ ವತಿಯಿಂದ ನಗರದ NR ವೃತ್ತದ ಬಳಿ ಇರುವ ಇಸ್ಲಾಮಿಕ್ ಸೆಂಟರ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರವಾದಿ ಮೊಹಮ್ಮದ್ ಮಾನವತೆಯ ಮಾರ್ಗದರ್ಶಕ ಎಂಬ ವಿಷಯಕ್ಕೆ ಸಂಬಂಧಿಸಿ ಹಾಸನದಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಸಲಹಾ ಸಮಿತಿಯ ಸದಸ್ಯ ಹಾಗೂ ಪ್ರಸಿದ್ಧ ವಾಗ್ಮಿ ಉಡುಪಿಯ ಅಕ್ಬರ್ ಅಲಿ, ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಜಂಟಿ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ ಮತ್ತು ಎವಿಕೆ ಮಹಿಳಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾ ಸಿಚಾ ಯತೀಶ್ವರ್ ಹಾಗೂ ಸ್ಥಾನೀಯ ಅಧ್ಯಕ್ಷ ಸದರುಲ್ಲಾ ಖಾನ್ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಾದಿ ಮೊಹಮ್ಮದ್ ಮಾನವತೆಯ ಮಾರ್ಗದರ್ಶಕ ಎಂಬ ವಿಷಯಕ್ಕೆ ಸಂಬಂಧಿಸಿ ಹಾಸನದಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು. ಪ್ರಥಮ ಬಹುಮಾನವನ್ನು ಆಡುವಳ್ಳಿ ಯೋಗೇಶ್, ದ್ವಿತೀಯ ಬಹುಮಾನವನ್ನು GK ದಾಕ್ಷಾಯಿಣಿ, ಮೂರನೇ ಬಹುಮಾನವನ್ನು BS ಮಲ್ಲೇಶ್ಗೌಡ ಇವರಿಗೆ ನಗದು ರೂಪದಲ್ಲಿ ಬಹುಮಾನ, ನೆನಪಿನ ಕಾಣಿಕೆ, ಜಮಾಅತೆ ಇಸ್ಲಾಮಿ ಹಿಂದ್ ಪ್ರಮಾಣಪತ್ರ ನೀಡಲಾಯಿತು. ಇದಾದ ಬಳಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಪ್ರಮಾಣಪತ್ರ, ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಬಹುಮಾನ ಪಡೆದವರು ನಂತರ ಮಾತನಾಡಿ, ಜಗತ್ತಿಗೆ ಪ್ರಭುವಿನ ಸಂದೇಶ ಸಾರಿದ ಲೋಕನಾಯಕ ಸಂದೇಶ್ ಮೊಹಮ್ಮದ್ ರವರನ್ನ ವಿಶ್ವಗುರು ಎಂದು ಕರೆದರೂ ತಪ್ಪಾಗಲಾರದು ಎಂದರು.
ಮಾರ್ಗದರ್ಶಕ ಎಂದರೆ ಸಕಲರಿಗೂ ಸಲ್ಲುವ ಉಪದೇಶವಾಗಿರಬೇಕು ಅಂತ ಸಂದೇಶವನ್ನು ಸಾರಿದ್ದಾರೆ. ಅವರ ಸಂದೇಶವನ್ನು ತಿಳಿಸುವ ನಿಟ್ಟಿನಲ್ಲಿಯೇ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದರು. ಇಂಥವರ ಪುಸ್ತಕವನ್ನು ಓದಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ಹೇಳಿದರು. ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ಇವತ್ತು ಬೆಳಿಗ್ಗೆ 10:30ರಿಂದ 1:30 ತನಕ ಇಲ್ಲಿ ನಮ್ಮ ಇಸ್ಲಾಮಿಕ್ ಸೆಂಟರ್ ಹಾಸನದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ತೃತೀಯ ಬಹುಮಾನ 5,000 ಘೋಷಿಸಿದ್ದೆವು. ದೇವರ ದಯೆಯಿಂದ ಬಹಳ ಉತ್ಸುಕತೆಯಿಂದ ಆತುರತೆಯಿಂದ ಜನರು ಭಾಗವಹಿಸಿ ಇದರಲ್ಲಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆದಿದೆ. ಪ್ರಥಮ ಬಹುಮಾನವಾಗಿ ನಮ್ಮ ಯೋಗೇಶ್ ಪಿ ಅವರು ಬಹುಮಾನ ಗಳಿಸಿದ್ದಾರೆ, 10,000 ರೂಪಾಯಿ. ದ್ವಿತೀಯ ಬಹುಮಾನವಾಗಿ ನಮ್ಮ ವಿಜೇತರು ದಾಕ್ಷಾಯಿಣಿ GK ಅಂತೇಳಿ ತಣ್ಣೀರಲ್ಲ ಮೇಡಮ್ ಅವರು ಬಹುಮಾನ ಗಳಿಸಿದ್ದಾರೆ. ಕಲ್ಪನೆಯನ್ನ ಇಟ್ಟುಕೊಂಡು ಆ ಕಬ್ಬನ್ ಪಾರ್ಕಿಗೆ ಅಡಿಪಾಯವನ್ನ ಹಾಕಿದ ಎಲ್ಲ ಜಾತಿಯ ವಿಶ್ವದ ಮೂಲೆಗಳಿಂದ ಸಸಿಗಳನ್ನ ತರಿಸಿ ಅಲ್ಲಿ ನಡೆಸುವಂತ ಕೆಲಸವನ್ನು ಮಾಡಿದರು. ಇವತ್ತು ಕಬ್ಬನ್ ಪಾರ್ಕ್ ವೈವಿಧ್ಯಮಯವಾದಂತಹ ಹೂವುಗಳಿಂದ ಅದು ಕಂಗೊಳಿಸುವ ಹಾಗೆ ಮಾನವ ಸಮಾಜ ಕೂಡ ಎಲ್ಲ ಧರ್ಮಗಳ ಒಂದು ಸುವಾಸನೆಯನ್ನ ಒಳಗೊಂಡು ಅದು ಬೆಳೀತಾ ಹೋದಾಗಲೇ ಆ ಮಾನವ ಸಮಾಜಕ್ಕೆ ಒಂದು ವಿಶೇಷತೆ ಅನ್ನುವಂತಹದ್ದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಶಿಕ್ಷಣ ಕಲಿತಾರೆ ಅಂದ್ರೆ ಅವರು ಒಂದು ರಾತ್ರಿ ನಕ್ಷತ್ರಗಳನ್ನು ಕಾಣ್ತಾರೆ ಮತ್ತು ಈ ನಕ್ಷತ್ರಗಳು ನನ್ನ ಪ್ರಭು ಆಗಿರ್ಬೋದು ಅಂತ ಹೇಳಿ ಅವರಿಗೊಂದು ಭಾವನೆ ಬರ್ತದೆ. ಹಾಗೆ ಒಂದು ರಾತ್ರಿ ಅವರು ಚಂದ್ರನನ್ನು ಕಾಣ್ತಾರೆ. ಚಂದ್ರನನ್ನು ಕಂಡು ಹೇಳ್ತಾರೆ, ಈ ಚಂದ್ರ ಈ ನಕ್ಷತ್ರಗಳಿಗಿಂತ ದೊಡ್ಡದಾಗಿದೆ ಅಲ್ಲ, ಮತ್ತು ಇದು ಇಡೀ ಆಕಾಶ ಲೋಕದಲ್ಲಿ ಒಂದೇ ಇದೆ ಅಲ್ಲ, ಇದೆಲ್ಲಿಯಾದ್ರೂ ನನ್ನ ಪ್ರಭುವಾಗಿರ್ಬೋದು, ಇದೆಲ್ಲಿಯಾದ್ರೂ ನನ್ನ ದೇವರಾಗಿರ್ಬೋದು ಅಂತೇಳಿ ಅವ್ರು ಕಾಣ್ತಾರೆ. ಆದರೆ ಆ ನಕ್ಷತ್ರಗಳು ಅಸ್ತಮಿಸ್ತವೆ, ಆ ಚಂದ್ರನು ಕೂಡ ಅಸ್ತಮಿಸ್ತಾನೆ. ಮತ್ತು ಅವ್ರು ಹೇಳ್ತಾರೆ, ಇದು ನನ್ನ ಪ್ರಭು ಆಗೋದಕ್ಕೆ ಸಾಧ್ಯ ಇಲ್ಲ. ಪತ್ರಿಕೋದ್ಯಮ ಅವಸರದ ಸಾಹಿತ್ಯ ನಿಜ, ಆದರೆ ಕಣ್ಣಿಗೆ ಕಂಡಿದ್ದು ಕಿವಿಗೆ ಕೇಳಿದ್ದೇ ಸುದ್ದಿ ಎಂದು ಬಿಂಬಿತವಾಗುತ್ತಿರುವುದು ನಿಜಕ್ಕೂ ಅಪಾಯಕಾರಿ ಎಂದು ಏಷ್ಯಾ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಸಂಚಾಲಕ HB ಮದನ್ ಗೌಡರು ಕಳವಳ ವ್ಯಕ್ತಪಡಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಮತ್ತು ಕರ್ನಾಟಕ ಅಕ್ಕಮಹಾದೇವಿ ಮಹಿಳಾ ವಿವಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ಮಾಧ್ಯಮ ಕ್ಷೇತ್ರದ ತಲ್ಲಣಗಳು ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಇಂದು ಅನೇಕರು ದಿಢೀರ್ ಪತ್ರಕರ್ತರಾಗುತ್ತಿದ್ದಾರೆ. ಕಣ್ಣಿಗೆ ಕಂಡಿದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡುವುದೇ ಅವರ ಆತುರವಾಗಿದೆಯೇ ಹೊರತು ಒಳಿತು ಕೆಡುಕುಗಳ ಬಗ್ಗೆ ಅವರು ಆಲೋಚನೆ ಮಾಡುತ್ತಿಲ್ಲ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆಯಲ್ಲ. ಇದರ ನಡುವೆ ಮುದ್ರಣ ಮಾಧ್ಯಮ ಓದುಗರ ನಂಬಿಕೆ ಉಳಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂಬ ಅಚಲ ವಿಶ್ವಾಸ ನನ್ನದು ಎಂದು ಹೇಳಿದರು. ಕೋವಿಡ್-19 ಸಂದರ್ಭದಲ್ಲಿ ಅನೇಕ ಪತ್ರಕರ್ತರು ಹಲವು ಕಾರಣಗಳಿಂದ ಮೃತಪಟ್ಟಿದ್ದಾರೆ. ಇಂತಹವರಲ್ಲಿ ಹಲವು ವಯೋಮಾನದ ಪತ್ರಕರ್ತರು ಸೇರಿದ್ದಾರೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ TV ಶಿವಾನಂದ ತಗಡೂರವರು ನೇರವಾಗಿ ಸಿಎಂ ಅವರನ್ನ ಭೇಟಿ ಮಾಡುವ ಮೂಲಕ ಮೃತ ಪತ್ರಕರ್ತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ನೆರವು ಕೊಡಿಸಿರುವುದು ನಿಜಕ್ಕೂ ಅತ್ಯುತ್ತಮವಾದ ಕೆಲಸ ಎಂದು ಬಣ್ಣಿಸಿದರು. ಅಲ್ಲದೆ ಸಚಿವ ಸೋಮಣ್ಣ ಅವರು ಮನೆ ಕೊಡಿಸುವ ಕೆಲಸ ಸಹ ಮಾಡಿದ್ದಾರೆ. ಇದಕ್ಕೆ ಅಧ್ಯಕ್ಷರ ಜೊತೆ ಕೈಜೋಡಿಸಿರುವ ಎಲ್ಲರೂ ಕಾರಣ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಾಗರಿಕ ಪತ್ರಿಕೋದ್ಯಮ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪತ್ರಕರ್ತರೆ. ನನಗೇನು ಕಾಣುತ್ತೋ ಅದನ್ನು ವಿಡಿಯೋ ಮಾಡ್ಕೊಡ್ತಾನೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಮೂಲಕ ನಾಗರಿಕ ಪತ್ರಿಕೋದ್ಯಮ ಎಷ್ಟು ಅಪಾಯಕಾರಿಯಾಗಿ ಬೆಳೀತಿದೆಯೋ, ಅಪಾಯಕಾರಿ ಆಗ್ತಾ ಇದೆಯೋ, ಎಲ್ಲವೂ ಕೂಡ ಪತ್ರಕರ್ತನೆ ಆಗುವಂತಹ ಸ್ಥಿತಿಗೆ ಬಂದಿರುವಂಥದ್ದು. ಅದರ ನಡುವೆ ಕೂಡ ನಮ್ಮ ಮುದ್ರಣ ಮಾಧ್ಯಮ ಇವತ್ತು ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೇನೆ ಅಂತ ಮಾಡ್ತಾ ಇರುವಂಥ ಅಚಲವಾದ ವಿಶ್ವಾಸ ನನಗಿದೆ. ನನ್ನ ಮುಂದಿನ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಲ್ಲಿ ರಶ್ಮಿಯರಿಗೆ ಹೇಳಿದಾಗೆ ಪತ್ರಿಕೋದ್ಯಮ ಅಂತ ಹೇಳಿದ ತಕ್ಷಣ ಆಕರ್ಷಣೆ ಇದೆ. ಒಂದು ನ್ಯಾಯ ಮತ್ತು ನೈತಿಕತೆ, ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ತಾರೆ. ಒಬ್ಬರು MLA 4 ಜನ TV ಚಾನಲ್ನವರು ಪ್ರಶ್ನೆ ಮಾಡಿದ್ರು, ನಿಮ್ಮ ತಂದೆ ತಾಯಿ ಮೇಲೆ ಹಣೆ ಮಾಡಿ ದುಡ್ಡು ತಗೊಳ್ಳೋದಿಲ್ವ ಅಂತೇಳಿ. ಅದೇ ಮಾತನ್ನು ಅವರು ಪಬ್ಲಿಕ್ TV ರಂಗಣ್ಣ ಹತ್ರನೋ, ಇಲ್ಲ ನಮ್ಮ TV ರಂಗನಾಥ್ ಭಾರದ್ವಾಜ್ ಹತ್ರನೋ, ಇಲ್ಲ ನಮ್ಮ ಸುವರ್ಣ TVಯ ಅಜಿತ್ ಹನುಮಕಲ್ ಹತ್ರನೋ, ಇಲ್ಲ ನಮ್ಮ ರಾಧಾ ಹಿರೇಗೌಡರ ಮುಂದೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ರು. 4-5 ತಿಂಗಳು ಸಾಮಾನ್ಯ ಆಗಿರಲ್ಲ. ಗೋಪಾಲ್ ನಾಯ್ಕ ಅವರು ಇವತ್ತು ಕೋವಿಡ್ ಕಾಲದಲ್ಲೂ ಕೂಡ ಪತ್ರಕರ್ತರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅನೇಕ
ಪತ್ರಕರ್ತರು ಸಾವನ್ನಪ್ಪಿದ್ದಾರೆ, ವೈದ್ಯರು ಹೇಗೆ ಸಾವನ್ನಪ್ಪಿದ್ದಾರೋ, ದಾದಿಯರಿಗೆ ಸಾವನ್ನಪ್ಪಿದ್ದಾರೋ, ಹಾಗೆ ಪತ್ರಕರ್ತರು ಕೂಡ ಈ ಕೋವಿಡ್ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಿ ಸುದ್ದಿ ಮಾಡಲಿಕ್ಕೆ ಹೋಗಿ ಅನೇಕ ಪತ್ರಕರ್ತರು ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವವರು 80 ವರ್ಷದ ಪತ್ರಕರ್ತರಲ್ಲ, 30 ವರ್ಷದ, 35 ವರ್ಷದ, 40 ವರ್ಷದವರೆಗಿನ ಪತ್ರಕರ್ತರು ಸಾವನ್ನಪ್ಪಿದ್ದಾರೆ. ಅನೇಕ ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ಕೈಗೊಳ್ತಾ ಇದ್ದಾರೆ. ಪತ್ರಕರ್ತರ ವೃತ್ತಿಯಲ್ಲೂ ಕೂಡ ಈ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾನಂದರು. ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಆ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದರು. ಮೊನ್ನೆ ಒಬ್ಬ ಪತ್ರಕರ್ತ ಆ ಕುಟುಂಬಕ್ಕೆ ಸಚಿವ ಸೋಮಣ್ಣ ಅವರು ಮನೆಯನ್ನು ಕೊಟ್ಟರು ಪತ್ರಕರ್ತರ ಕುಟುಂಬಕ್ಕೆ. ಅದು ಪ್ರಯತ್ನ ಆಗಿದ್ದು ನಮ್ಮ ಶಿವಾನಂದಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ.ಸಿ. ಲೋಕೇಶ್ವರಿಗಳು, ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಅವರ ಜೊತೆಗೆ ಬರುವಂಥ ಇಡೀ 30 ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ನಮ್ಮ ಸದಸ್ಯರು, ಎಲ್ಲ ಜಿಲ್ಲಾಧೀಶರು, ಅವರ ಬೆಂಬಲ. ಒಬ್ಬ ಅಧ್ಯಕ್ಷ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಾರೆ, ಒಬ್ಬರಿಂದ ಯಾವುದೂ ಸಾಧ್ಯ ಆಗಲ್ಲ. ಮೊದಲ ಬಾರಿಗೆ ಐತಿಹಾಸಿಕ ನಗರ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಭೆ ಯಶಸ್ವಿಯಾಯಿತು. ಇದಕ್ಕೂ ಮುನ್ನ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಾಮದೇವಗೌಡ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಜಾವಾಣಿ ದಿನಪತ್ರಿಕೆ ಹುಬ್ಬಳ್ಳಿ ಆವೃತ್ತಿ ಮುಖ್ಯಸ್ಥೆ ರಶ್ಮಿ ಎಸ್ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಗಳಾಗಿ ವಿಜಯಪುರದ ಹಿರಿಯ ಪತ್ರಕರ್ತ ಗೋಪಾಲ ನಾಯಕ್, ವಿವಿ ಕುಲಸಚಿವೆ ಪ್ರೊಫೆಸರ್ ಆರ್ ಸುನಂದಮ್ಮ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ.ಸಿ. ಲೋಕೇಶ್, ವಿವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಓಂಕಾರ್ ಕಾಕಡೆ, ವಿಜಯಪುರ ಜಿಲ್ಲಾ ಸಂಘದ ಅಧ್ಯಕ್ಷ ಸಚೀಂದ್ರ ವೈಲಂಬು, ಪ್ರಧಾನ ಕಾರ್ಯದರ್ಶಿ ವಿನಾಯಕ ಸಂಡೂರು ಮೊದಲಾದವರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಪವಿತ್ರ ವಿವಾಹ ವಧುವಿನ ಸಂಗ್ರಹಗಳು. ನಮ್ಮ ವಿವಾಹ ಆಭರಣ ಯೋಜನೆಗಳಾದ ಬಂಧನ, ಸಿಂಧೂರ ಮತ್ತು ಸುಮಂಗಲ ಇವುಗಳಿಂದ ಆಯ್ಕೆ ಮಾಡಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ ಮತ್ತು ವಿಜಯವಾಡ. ಷರತ್ತುಗಳು ಮತ್ತು ನಿಬಂಧನೆಗಳು ಅನ್ವಯಿಸುತ್ತವೆ. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್ ಸುಮಾರು 10 ವರ್ಷಗಳಿಂದ ಹಾಸನದ ಜನತೆಗೆ ಸೇವೆ ನೀಡುತ್ತಾ ಬಂದಿರುವ ಹರಿಯಾಣ ಹ್ಯಾಂಡ್ಲೂಮ್ಸ್. ಹರಿಯಾಣ ಹ್ಯಾಂಡ್ಲೂಮ್ಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ನಮ್ಮಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ಕೊಡಿ. ಹರಿಯಾಣ ಹ್ಯಾಂಡ್ಲೂಮ್ಸ್, ಕಟ್ಟಿನಕೆರೆ ಮಾರ್ಕೆಟ್, ಹಳೆ ಬಸ್ ನಿಲ್ದಾಣದ ರಸ್ತೆ, ಹಾಸನ. ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಹೊಯ್ಸಳ ಹೋಂಡಾ ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಮಂಗಳ ಆಸ್ಪತ್ರೆ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್,
ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಮಲಬಾರ್ನಿಂದ ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್ ನೋಡು. ಇದೆಲ್ಲ ಹೇಳಿಕೆ ಅಷ್ಟೇ ದಿನೇಶ್ ಅವರೇ, ಏನಾದ್ರೂ ಒಂದು ಕ್ಯಾಚ್ ಖಂಡಿತ ಇರುತ್ತೆ. ಬಂದ್ರು ನೋಡಿ ನಮ್ಮ ಗೋಲ್ಡನ್ ಬಾಯ್. ನಿನ್ನೆ ಅಷ್ಟೇ ಆದಿತ್ಯ ಜ್ಯುವೆಲರಿ ಶಾಪಿಂಗ್ ಮಾಡಿದ್ರು. ಮದುವೆ ಹತ್ರ ಬರ್ತಿದೆಯಲ್ಲ. ಅರೆ ಹಾ ರಾಘು, ನೀನೇ ಹೇಳು, ಮಾರ್ಕೆಟ್ ನಲ್ಲಿ ಈಗ ಚಿನ್ನದ ಬೆಲೆ ಎಷ್ಟಿದೆ? ಅರೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಆದಿತ್ಯದ್ದು ಫಿಕ್ಸ್. ಮಲಬಾರ್ ಅಲ್ಲೇ ಕರ್ಕೊಂಡು ಹೋಗಿದ್ಲು. ಅವರ ಪಾಲಿಸೀಸ್ ಬೇರೆನೆ. ಯಾವಾಗ್ಲೂ ಮಲಬಾರ್ ಅವರ ಚಿನ್ನ 100% BIS ಹಾಲ್ಮಾರ್ಕ್ ಹೊಂದಿದೆ ಮತ್ತು ಜವಾಬ್ದಾರಿಯುತ ಸೋರ್ಸ್ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸಿಗಿಂತಲೂ ಪ್ಯೂರ್ ಆಗಿದೆ ಈ ಗೋಲ್ಡ್. ಖಂಡಿತ. ಮತ್ ಅಂಕಲ್, ಚಿನ್ನ ಎಂತ ಆಸ್ತಿ ಅಂದ್ರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು, ತಯಾರಿಕೆಯಿಂದ ಮಾರಾಟದವರೆಗೆ. ಇಷ್ಟೊಂದು ಕ್ವಾಲಿಟಿ ಚೆಕ್ಸ್ ಇದೆ ಅಂದ್ಮೇಲೆ ರೇಟು ಹೆಚ್ಚಿರ್ಬೋದು. ಅಯ್ಯರ್ ಅಂಕಲ್, 1 ಬೆಸ್ಟ್ ಗೋಲ್ಡ್ ರೇಟ್ ಇಡೀ ಭಾರತದಲ್ಲಿ. ಮತ್ತೆ ಯಾವುದೇ ಕ್ಯಾಚ್ ಇಲ್ಲ ಅಯ್ಯರ್ ಅವರೇ. ಈಗ 100% BIS ಹಾಲ್ಮಾರ್ಕ್ ಹೊಂದಿರುವ ಮತ್ತು ಜವಾಬ್ದಾರಿಯುತವಾಗಿ ಸೋರ್ಸ್ ಮಾಡಿರುವ ಚಿನ್ನಕ್ಕೆ ಭಾರತದಾದ್ಯಂತ ಒಂದೇ ಅತ್ಯುತ್ತಮ ಬೆಲೆ ಪಡೆಯಿರಿ. 1 ಇಂಡಿಯಾ 1 ಗೋಲ್ಡ್ ರೇಟ್. ಇದು ಮಲಬಾರ್ನ ಪ್ರಾಮಿಸ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಡಿಸೆಂಬರ್ 22 ಮತ್ತು 27ರಂದು 2 ಹಂತಗಳಲ್ಲಿ ಮತದಾನ ನಡೆಯಲಿದ್ದು, ಡಿಸೆಂಬರ್ 30ರಂದು ಫಲಿತಾಂಶ ಪ್ರಕಟವಾಗಲಿದೆ. ಗ್ರಾಮೀಣ ಮಟ್ಟದಲ್ಲಿ ಮತದಾರರನ್ನ ಸೆಳೆಯಲು ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ. ತುಮಕೂರು ಜಿಲ್ಲೆಯ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಗಂಗಮ್ಮ ಎಂಬ ಅಭ್ಯರ್ಥಿ ನೀಡಿರುವ ಭರವಸೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಅದರಲ್ಲೂ ಗಂಗಮ್ಮ ಗೆದರೆ ಮಾಡುವ ಕೆಲಸಗಳಿಗಿಂತ ಸೋತ್ರೆ ಮಾಡುವ ಕೆಲಸಗಳೇ ಪಟ್ಟಿಯೇ ಚೆನ್ನಾಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಗಮನವನ್ನು ಗಂಗಮ್ಮ ಸೆಳೆದಿದ್ದಾರೆ. ಅವರು ಸಹ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಇದೊಂದು ವಿನೂತನ ಚುನಾವಣಾ ಪ್ರಚಾರ ಪತ್ರ, ಇಂಥದ್ದನ್ನು ಇದುವರೆಗೆ ನೋಡಿರಲಿಲ್ಲ ಎಂದು ಪ್ರಣಾಳಿಕೆ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಶನಿವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಗಂಗಮ್ಮ ಪ್ರಣಾಳಿಕೆ ಹರಿದಾಡುತ್ತಿದೆ. ಗಂಗಮ್ಮ ಸೋಲಿಸುವುದಕ್ಕಿಂತ ಗೆಲ್ಲಿಸುವುದೇ ಉತ್ತಮ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಡಿಸೆಂಬರ್ 22ರಂದು ಗಂಗಮ್ಮ ಸ್ಪರ್ಧಿಸಿರುವ ಪಂಚಾಯಿತಿಯಲ್ಲಿ ಮತದಾನ ನಡೆಯಲಿದೆ. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಕೇಂದ್ರದ ಕಲ್ಕೆರೆ ಕ್ಷೇತ್ರದಿಂದ ನಡೆಯಲಿರುವ ಚುನಾವಣೆಯಲ್ಲಿ ಗಂಗಮ್ಮ ಹೆಚ್ ಅಭ್ಯರ್ಥಿ ಚಪ್ಪಲಿ ಗುರುತಿನ ಮೂಲಕ ಗಂಗಮ್ಮ ಕಣಕ್ಕಿಳಿದಿದ್ದಾರೆ. ತಮಗೆ ಏಕೆ ಮತ ಹಾಕಬೇಕು ಎಂದು ಗಂಗಮ್ಮ ಹೊರಡಿಸಿರುವ ಕರಪತ್ರ ವೈರಲ್ ಆಗಿದೆ. ಕಲ್ಕೆರೆ ಮಾತ್ರವಲ್ಲ, ಇಡೀ ರಾಜ್ಯದ ಜನರು ಈ ಕುರಿತು ಆಲೋಚಿಸುವಂತೆ ಮಾಡಿದೆ. ಕಲ್ಕೆರೆ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಗಂಗಮ್ಮ ತಮ್ಮ ಗ್ರಾಮದ ಮತದಾರರ ಬಳಿ ಮತಯಾಚನೆ ಮಾಡಲು ಕರಪತ್ರವೊಂದನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಗೆದ್ದರೆ ಮಾಡುವ ಕೆಲಸಗಳು, ಸೋತ್ರೆ ಮಾಡುವ ಕೆಲಸಗಳು ಎಂಬ 2 ಪಟ್ಟಿ ಇದೆ. ಗೆದ್ದರೆ ದೇವಾಲಯ ಮತ್ತು ಅರಳಿಕಟ್ಟೆ ಕಟ್ಟಿಸುವ ಭರವಸೆ ಇದೆ. ರಸ್ತೆ ಮಾಡಿಸುವುದು, ನೀರು ರಸ್ತೆಗೆ ಹೋಗದಂತೆ ಸಿಸಿ ಚರಂಡಿ ಮಾಡಿಸುವ ಭರವಸೆ ಕೊಡಲಾಗಿದೆ. ಒಂದು ವೇಳೆ ಗಂಗಮ್ಮ ಚುನಾವಣೆಯಲ್ಲಿ ಸೋತ್ರೆ ಮಾಡುವ ಕೆಲಸಗಳ ಪಟ್ಟಿಯನ್ನು ನೀಡಿದ್ದಾರೆ. ಈ ಪ್ರಣಾಳಿಕೆ ವೈರಲ್ ಆಗಲು ಕಾರಣ ಆಗಿರುವುದು ಕೂಡ ಇದೆ. ಸೋತ್ರೆ ಏನು ಮಾಡಿವೆ ಎಂದು 4 ಅಂಶಗಳನ್ನು ಜನರ ಮುಂದೆ ಗಂಗಮ್ಮ ಇಟ್ಟಿದ್ದಾರೆ. ಅನರ್ಹವಾಗಿ ಪಡೆದಿರುವ ರೇಷನ್ ಕಾರ್ಡ್ ರದ್ದು, ಸುಳ್ಳು ಮಾಹಿತಿ ಕೊಟ್ಟು ಪಡೆಯುತ್ತಿರುವ ವಿವಿಧ ಯೋಜನೆಗೆ ಹಣ ಕಟ್ ಮಾಡಿಸುವುದು, ಹಳೆ ದಾಖಲೆಯಂತೆ ಸ್ಮಶಾನ ಮಾಡಿಸುವುದು ಇದರಲ್ಲಿ ಸೇರಿವೆ. ಕಲ್ಕೆರೆಯಲ್ಲಿ ಗಂಗಮ್ಮ ಗೆಲ್ಲಲಿದ್ದಾರೆಯೇ? ಅವರ ಕರಪತ್ರದ ಕೆಲಸ ಕಲ್ಕೆರೆಯಲ್ಲಿ ಗಂಗಮ್ಮ ಗೆಲ್ಲಲಿದ್ದಾರೆಯೇ? ಅವರ ಕರಪತ್ರ ಕೆಲಸ ಮಾಡಲಿದೆಯೇ ಎಂಬುದನ್ನು ತಿಳಿಯಲು ಡಿಸೆಂಬರ್ 30ರ ತನಕ ಕಾಯಬೇಕಿದೆ. ಗ್ರಾಮೀಣ ಮಟ್ಟದ ಕರಪತ್ರವೊಂದು ಸದ್ಯ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿರುವುದಂತೂ ಸತ್ಯ. HCN ನ್ಯೂಸ್, ಹಾಸನ್. ಹಾಸನದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾದ SSM ಆಸ್ಪತ್ರೆ ವತಿಯಿಂದ SSM ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಎಂಬ ಮತ್ತೊಂದು ಶಾಖೆಯ ಉದ್ಘಾಟನಾ ಸಮಾರಂಭವು KR ಪುರಂ ಬಡಾವಣೆಯ ರಿಲಯನ್ಸ್ ಸ್ಮಾರ್ಟ್ ಶಾಪ್ ಎದುರಿನ ಆದ್ಯ ಆರ್ಕೇಡ್ನಲ್ಲಿ ನೆರವೇರಿತು.
ಖ್ಯಾತ ಮಕ್ಕಳ ತಜ್ಞರಾದ ದಿವಂಗತ ಡಾಕ್ಟರ್ ದಿನೇಶ್ ಎಸ್ಆರ್ ರವರ ಕನಸಿನ ಕೂಸಾದ ಈ ಸಂಸ್ಥೆಯು ಶ್ರೀಯುತರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದು, ಕಳೆದ 2 ದಶಕಗಳಿಂದ ಹಾಸನ ಜನತೆಗೆ ವಿನೂತನ ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಈ ಶಾಖೆಯನ್ನು ಹಾಸನ ಜಿಲ್ಲಾ ಆರೋಗ್ಯ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಮತ್ತು ತಾಲೂಕು ಅರಣ್ಯ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಯ್ ಬಿಎಂ ಉದ್ಘಾಟಿಸಿದರು. ನಂತರ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಂ ಆಸ್ಪತ್ರೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಉತ್ತಮ ಸಲಹೆ ಮತ್ತು ಸಹಕಾರವನ್ನು ನೀಡಿದ್ದನ್ನು ಮತ್ತು ಕೋವಿಡ್ ರೋಗಿಗಳಿಗೆ ಬೆಡ್ ನೀಡಿದ್ದರ ಬಗ್ಗೆ ಸ್ಮರಿಸಿದರು. ಸಂಸ್ಥೆಯ ಜನಪರ ಕಾಳಜಿಯ ಬಗ್ಗೆ ತಿಳಿಸಿದ ಅವರು ಆಸ್ಪತ್ರೆಯ ನಿರ್ದೇಶಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶುಭಾಶಯವನ್ನು ತಿಳಿಸಿದರು. ಈ ಒಂದು ಸಂಸ್ಥೆಯ ವೈದ್ಯಾಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ, ಈ ಒಂದು ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮಲ್ಲಿ ಏನು ಮಾರ್ಚ್ ಈ ಒಂದು ಕಾಯಿಲೆ ಕೋವಿಡ್ ನಂತರದಲ್ಲಿ ಶುರುವಾಯಿತು. ಅದಾದಮೇಲೆ ಮೇ ತನಕ ನಮ್ಮಲ್ಲಿ ಕೇಸಸ್ ಇರಲಿಲ್ಲ. ಅದಾದ ನಂತರ ಹಂತವಾಗಿ ಕೇಸಸ್ ಜಾಸ್ತಿಯಾಗಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈ ಒಂದು ಕೇಸಸ್ ತುಂಬ ಜಾಸ್ತಿ ಆಯಿತು ಜಿಲ್ಲೆಯಲ್ಲಿ. ಈಗ ಒಂದು ಹಂತಕ್ಕೆ ಕಂಟ್ರೋಲ್ ಆಗಿದೆ. ಈಗ ನಾವು ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ನಮ್ಮ SSM ಆಸ್ಪತ್ರೆ ಮತ್ತು ರಾಜೀವ್ ಹಾಸ್ಪಿಟ್ಲು ಅಂತ ಏನು ಇವರು ಕೋಆರ್ಡಿನೇಷನಲ್ಲಿ ಮಾಡಿದ್ರು, ನಮಗೆ ಅತ್ಯಂತ ಹೆಚ್ಚು ಸಹಕಾರವನ್ನು ಕೂಡ ಕೊಟ್ಟರು ಆ ಸಂದರ್ಭದಲ್ಲಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಒಂದು ಬೆಡ್ ಸಮಸ್ಯೆ ಈ ಕೊನೆ ನಾವು ನೋಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಡ್ ಸಮಸ್ಯೆಗಳು ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಗಲಾಟೆ ಆಗ್ತಾ ಇತ್ತು. ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಸೌಮ್ಯ ದಿನೇಶ್ HR ದಿವಂಗತ ಡಾಕ್ಟರ್ ದಿನೇಶ್ ಎಸ್ಆರ್ ರವರನ್ನ ಈ ಸಮಯದಲ್ಲಿ ಸ್ಮರಿಸುತ್ತಾ ಅವರ ಜನಪರ ಕಾಳಜಿ ಮತ್ತು ಅವರಿಗಿದ್ದ ದೂರದೃಷ್ಟಿ ಬಗ್ಗೆ ಮಾತನಾಡಿದರು. ಇದರ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಸತೀಶ್ ಕುಮಾರ್ ಅವರು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹಾಸನ್ ಅವರನ್ನು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ನಮ್ಮ ಆಹ್ವಾನನ ಮನ್ನಿಸಿ ನಮ್ಮ ಜೊತೆ ಬಂದಿದ್ದಾರೆ. ಇಂದಿನ ಕೋವಿಡ್-19 ಮಹಾಸಾಂಕ್ರಾಮಿಕದ ನಡುವೆ ಅವರು ತಮ್ಮ ಅವಿರತ ಪರಿಶ್ರಮದಿಂದ ಹಾಸನ ಜನತೆಯನ್ನು ಕಾಪಾಡಿದ ತೋರ್ವ ನಿರ್ದೇಶಕಿ ಡಾಕ್ಟರ್ ವಿದ್ಯಾ ಮಾತನಾಡಿ, ಸಂಸ್ಥೆಯ ಏಳಿಗೆಗೆ ಕಾರಣರಾದಂತಹ ಹಾಸನ ಜನತೆಗೆ ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಿದರು. ನಂತರ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಾಯಕ್ ಎನ್ ರವರು ಮಾತನಾಡಿ, ಹಾಸನ ಹೊಸ ಶಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ವಿವರಗಳನ್ನು ನೀಡಿದರು. ಈ ಶಾಖೆಯು ದಿನದ ಆರೈಕೆ ಕೇಂದ್ರವಾಗಿದ್ದು, ಇಲ್ಲಿ ಹೊರರೋಗಿಗಳ ಆರೋಗ್ಯ ತಪಾಸಣೆ ಮತ್ತು ಪ್ರಮುಖ ವಿಭಾಗಗಳ ನುರಿತ ವೈದ್ಯರ ಸಮಾಲೋಚನೆ ಮತ್ತು ಸಂದರ್ಶನ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು. ಹಾಸನ ಜನತೆಯು ಈ ಸೇವೆಗಳ ಸದುಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು. ಹಾಸನ ಜನತೆಗೆ ಸೇವೆ ಕೊಡಲಿಕ್ಕೆ ಮುಂಚೂಣಿಯಲ್ಲಿದೆ. ಇದು ಡಾಕ್ಟರ್ ದಿನೇಶ್ ಅವರ ಕನಸಿನ ಕೂಸು. ಅವರ ಒಂದು ಮಾರ್ಗದರ್ಶನದ ಮೇಲೆ ಸಂಸ್ಥೆಯನ್ನು ನಾವು ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದರೂ ಸಹ ನಾವು ಅವರ ಮಾರ್ಗದರ್ಶನದ ಮೇಲೆ ಹಾಸ್ಪಿಟಲ್ನ SSM ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಡಾಕ್ಟರ್ ದಿನೇಶ್ ಅವರದ್ದು ಯಾವಾಗಲೂ ಒಂದು ಕನಸಿತ್ತು, ಸಂಸ್ಥೆಯನ್ನು ತುಂಬ ದೊಡ್ಡದಾಗಿ ನಡೆಸ್ಕೊಂಡು ಹೋಗಬೇಕು, ಹಾಸನ ಜಿಲ್ಲೆಯಲ್ಲೇ ಒಂದು ದೊಡ್ಡ ಸಂಸ್ಥೆಯಾಗಿ ಸ್ಥಾಪಿಸಬೇಕು ಅಂತ ಭಾಳ ಆಸೆ ಇತ್ತು ಅವರಿಗೆ. ಅವರ ಆಸೆಯನ್ನು ಇವತ್ತು ನನಸಾಗಿ ಮಾಡಬೇಕು ಅಂತ ಇನ್ನೊಂದು ಶಾಖೆಯನ್ನು ಇವತ್ತು ಓಪನ್ ಮಾಡಿ ಇಲ್ಲಿ ನಮಗೆ ಮೇಯ್ನ್ಲಿ ಡೇ ಕೇರ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರ ಮೇಯ್ನ್ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಶಾಖೆಯನ್ನು ಓಪನ್ ಮಾಡಲಿಕ್ಕೆ ಬೆಂಗಳೂರಿಂದ, ಮೈಸೂರಿಂದ ಮತ್ತು ಸಾಕಷ್ಟು ಜನ ಈಗ ಸೂಪರ್ ಸ್ಪೆಷಲ್ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಸಂಸ್ಥೆಯ ಉಪ ಆಡಳಿತಾಧಿಕಾರಿ ಶ್ವೇತಾ ಮತ್ತು ನೂತನ ನಿರ್ದೇಶಕ ಶರತ್, ಡಾಕ್ಟರ್ ಶಂಕರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಸಂಸ್ಥೆಯ ಎಲ್ಲ ವೈದ್ಯರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಮಾರಕವಾಗಿರುವ ಮೂಢನಂಬಿಕೆಗಳ ವಿರುದ್ಧ ಸಮಾಜದ ಎಲ್ಲರೂ ಧ್ವನಿ ಎತ್ತಬೇಕು. ಶಾಸಕ HK ಕುಮಾರಸ್ವಾಮಿ ಕರೆ. ಷಷ್ಠಿ ಹಬ್ಬದ ಪ್ರಯುಕ್ತ ಸುಬ್ರಹ್ಮಣ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಅಲಂಕಾರ. ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು. VHP ಮತ್ತು ಭಜರಂಗದಳ ಕಾರ್ಯಕರ್ತರಿಂದ ದತ್ತಮಾಲೆ ಧರಿಸುವ ಕಾರ್ಯಕ್ರಮಕ್ಕೆ ಚಾಲನೆ. ಸಕಲೇಶಪುರದಿಂದ ದತ್ತಪೀಠಕ್ಕೆ ತೆರಳಲಿರುವ 3,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.